ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಿದೆ ಕಸದ ಸಮಸ್ಯೆ. ಕಳೆದ 3 ದಿನಗಳಿಂದಲೂ ಕೂಡ ವಿಲೇವಾರಿ ಆಗಿಲ್ಲ ಬೆಂಗಳೂರು ನಗರದ ಕಸ. ಬೆಳ್ಳಹಳ್ಳಿ ಕ್ವಾರಿಯಲ್ಲಿ ಕಸ ಡಂಪಿಂಗ್ ಸ್ಥಗಿತ ಆಗಿದೆ. ಕಸ ಹೊತ್ತು 250 ಟ್ರಕ್ಗಳು ನಿಂತಿವೆ. ಕಳೆದ 3 ದಿನಗಳಿಂದಲೂ ಕೂಡ ಬೆಂಗಳೂರು ನಗರದ ಕಸ ವಿಲೇವಾರಿ ಆಗ್ತಾ ಇಲ್ಲ. ಬೆಳ್ಳಹಳ್ಳಿ ಕ್ವಾರಿಯಲ್ಲಿ ಕಸ ಡಂಪಿಂಗ್ ಸ್ಥಗಿತ ಆಗಿದೆ. ಕಸ ಹೊತ್ತು ಒಂದಲ್ಲ ಎರಡಲ್ಲ 250 ಟ್ರಕ್ಗಳು ಹಾಗೆ ನಿಂತಿವೆ. 3 ದಿನಗಳಿಂದ ಕ್ವಾರಿಯಲ್ಲೇ ಕಸ ಹೊತ್ತು ಕಸದ ಲಾರಿಗಳು ನಿಂತು ಬಿಟ್ಟಿವೆ. ಮನೆಗಳಿಂದಲೂ ಕೂಡ ಕಸ ಸಂಗ್ರಹ ಕೆಲಸ ಸ್ಥಗಿತ ಆಗಿದೆ. ಮನೆಗಳಿಂದಲೂ ಕಸ ಸಂಗ್ರಹ ಕೆಲಸವೂ ಕೂಡ ಸ್ಥಗಿತಗೊಳಿಸಲಾಗಿದೆ. ಈ ಮೂಲಕ ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗಿದ್ದು ಕಳೆದ 3 ದಿನಗಳಿಂದಲೂ ಕೂಡ ಬೆಂಗಳೂರು ನಗರದ ಕಸ ವಿಲೇವಾರಿ ಆಗ್ತಾ ಇಲ್ಲ. ಬೆಳ್ಳಹಳ್ಳಿ ಕ್ವಾರಿಯಲ್ಲಿ ಕಸ ಡಂಪಿಂಗ್ ಸ್ಥಗಿತ ಮಾಡಲಾಗಿದೆ. ಕಸ ಹೊತ್ತು 250 ಟ್ರಕ್ ನಿಂತಿದೆ ಅಂತ ಹೇಳಿದ್ರೆ ನಾವು ಊಹೆಯನ್ನ ಮಾಡಬಹುದು ಯಾವ ರೀತಿಯಾಗಿ ಕಸದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅಂತ ಹೇಳಿ. 3 ದಿನಗಳಿಂದ ಕ್ವಾರಿಯಲ್ಲೇ ಕಸ ಹೊತ್ತು ಕಸದ ಲಾರಿಗಳು ನಿಂತು ಬಿಟ್ಟಿದ್ದಾವೆ. ಕಸದ ಲಾರಿಗಳು ನಿಂತಿರೋದು ಮಾತ್ರ ಅಲ್ಲ, ಎವ್ರಿ ಡೇ ಪ್ರತಿದಿನವೂ ಕೂಡ ಏನು ಮನೆಗಳಿಂದ ಕಸ ಸಂಗ್ರಹ ಮಾಡ್ತಾ ಇದ್ರು ಆ ಕೆಲಸವನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದ್ರೆ ನಗರದಾದ್ಯಂತ ಕಸ ವಿಲೇವಾರಿ ಸ್ಥಗಿತ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ವಿರೋಧಿಸಿ ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಧರಣಿಯನ್ನು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆಯಿಂದ ಕಸ ವಿಲೇವಾರಿ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗ್ತಾನೆ ಇದೆ. ಅವೈಜ್ಞಾನಿಕವಾಗಿ ಯಾಕೆ ನೀವು ವಿಲೇವಾರಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟುಕೊಂಡು ಬೆಳ್ಳಹಳ್ಳಿ ಗ್ರಾಮಸ್ಥರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ರಾಮಸ್ಥರ ಪ್ರತಿಭಟನೆಯಿಂದಾಗಿ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರದೀಪ್, ಈ ಕಸ ವಿಲೇವಾರಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಹೊರತು ಒಂದು ಫುಲ್ ಸ್ಟಾಪ್ ರೀತಿಯಲ್ಲಿ ಸಿಗ್ತಾ ಇಲ್ಲ. ಸೊ ಬೆಳ್ಳಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವೈಜ್ಞಾನಿಕ ಕ್ರಮಗಳನ್ನ ಯಾಕೆ ಕೈಗೊಳ್ತಾ ಇಲ್ಲ ಅಂತ? ಸಮೀರಾ, ಇನ್ನು ಕಳೆದ 2 ದಿನಗಳಿಂದ ಏನು ಬೆಳ್ಳಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಕಸ ವಿಂಗಡಣೆ ಮಾಡ್ತಿಲ್ಲ. ಹಸಿ ಕಸ ಮತ್ತೆ ಒಣ ಕಸ ಸೇರಿದಂತೆ ಹಲವು ರೀತಿಯಲ್ಲಿ ವಿಂಗಡಣೆ ಮಾಡಿ ಬಿಬಿಎಂಪಿ ಅಧಿಕಾರಿಗಳು ಅಲ್ಲಿ ಮಾಡ್ಬೇಕು. ಆದ್ರೆ ಈ ಯಾವುದೇ ಕೆಲಸಗಳನ್ನ ಇವರು ಮಾಡ್ತಿಲ್ಲ ಅಧಿಕಾರಿಗಳು. ಮತ್ತೆ ಹಾಗೆ ಡಂಪ್ ಮಾಡ್ತಿದ್ದಾರೆ. ಸುಮಾರು 350-400 ಟ್ರಕ್ಗಳು ಡೈಲಿ ಅಲ್ಲಿ ಹೋಗಿ ಡಂಪ್ ಮಾಡ್ತವೆ ಕಸನ ಆ ಕ್ವಾರಿಯಲ್ಲಿ. ಈ ಕ್ವಾರಿಯಲ್ಲಿ ಈ ರೀತಿ ಡಂಪ್ ಮಾಡೋದ್ರಿಂದ ಅಲ್ಲಿನ ಗಾಳಿ ಮತ್ತೆ ನೀರು ಕೂಡ ಕಲುಷಿತವಾಗ್ತಿದೆ. ಅಲ್ಲಿನ ಕೆರೆಗಳು ಕೂಡ ಕಲುಷಿತವಾಗ್ತಿದೆ. ಬೋರ್ವೆಲ್ ಕೂಡ ಅಲ್ಲಿ ಆ ಭಾಗದಲ್ಲಿ ಹೊಡೆದ್ರೂ ಕೂಡ ವಿಷಯುಕ್ತ ನೀರು ಬರ್ತಾ ಇದೆ ಅನ್ನೋದು ಇಲ್ಲಿನ ಕಳೆದ 3 ವರ್ಷಗಳಿಂದ ಇದೇ ರೀತಿಯ ಪ್ರತಿಭಟನೆಯನ್ನ ಮತ್ತು ಬಿಬಿಎಂಪಿಗೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮಗಳನ್ನ ಇದುವರೆಗೂ ಬಿಬಿಎಂಪಿ ಆಯುಕ್ತರಾಗಿರ್ಬೋದು ಅಧಿಕಾರಿಗಳು ಕೈಗೊಂಡಿಲ್ಲ. ಬೇಜವಾಬ್ದಾರಿತನದಿಂದ ಕಸವನ್ನ ವೈಜ್ಞಾನಿಕವಾಗಿ ವಿಂಗಡಣೆ ಮಾಡದೆ ಅಲ್ಲಿ ಹಾಕ್ತಿದ್ದಾರೆ. ಹಾಗಾಗಿ ಸುಮಾರು ಅಲ್ಲಿನ 7-8 ಗ್ರಾಮದ ಸುತ್ತಮುತ್ತ ಕೂಡ ಗಾಳಿ ಕೂಡ ಕೆಟ್ಟ ವಾಸನೆ ಬರ್ತಿದೆ. ಉಸಿರಾಡಕ್ಕೂ ಕೂಡ ತೊಂದರೆ ಆಗ್ತಿದೆ. ಅಷ್ಟೊಂದು ನರಕ ಯಾತನೆಯನ್ನ ಅಲ್ಲಿನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಬಿಬಿಎಂಪಿ ಮುಂದೆ ಪ್ರತಿಭಟನೆಯನ್ನ ಕೂಡ ಸುತ್ತಮುತ್ತ ಗ್ರಾಮಸ್ಥರು ಮಾಡಿದ್ರು. ಆದ್ರೆ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾಗಿ ಗ್ರಾಮಸ್ಥರು ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಈಗ ಅಲ್ಲಿ ಕಸವನ್ನ ಹಾಕಕ್ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ ಸುಮಾರು 350 ಟ್ರಕ್ಗಳನ್ನ ಅಲ್ಲೇ ರಸ್ತೆಯ ಮಧ್ಯೆ ತಡೆದು ನಿಲ್ಸಿದ್ದಾರೆ. ಹಾಗಾಗಿ ಸುತ್ತಮುತ್ತ ಹಲವು ಕಡೆ ಕಸಗಳು ಹಾಗೆ ಇದೆ, ವಿಲೇವಾರಿ ಆಗ್ತಾ ಇಲ್ಲ. ಇನ್ನು ಇದೇ ರೀತಿ ಸಮಸ್ಯೆ ಮುಂದುವರೆದ್ರೆ ಬೆಂಗಳೂರಿನ ಎಲ್ಲಾ ಭಾಗದಲ್ಲಿ ಕೂಡ ಕಸದ ಸಮಸ್ಯೆ ಭಾರಿ ಉಲ್ಬಣವಾಗಲಿದೆ. ಇನ್ನು ಕೂಡ ಮತ್ತೆ ಪ್ರತಿಭಟನೆ ಮಾಡಿದ್ರು ಕೂಡ ಬಿಬಿಎಂಪಿ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಅಲ್ಲಿನ ಜನರ ಸಮಸ್ಯೆಯನ್ನ ಆಲಿಸಿಲ್ಲ. ಸಮೀರಾ, ಎಸ್ ಪ್ರದೀಪ್, ಈಗ 3 ದಿನಗಳಿಂದಲೂ ಕೂಡ ಕ್ವಾರಿಯಲ್ಲೇ ಕಸ ಹೊತ್ತು ಕಸದ ಲಾರಿಗಳು ನಿಂತಿದ್ದಾವೆ, ಗಬ್ಬು ನಾಡ್ತಾ ಇದ್ದಾವೆ. ಇಷ್ಟೆಲ್ಲ 3 ದಿನಗಳಿಂದ ಆಗ್ತಾ ಇದೆ. ಮನೆಗಳಿಂದ ಕಸ ಸಂಗ್ರಹ ಕೆಲಸ ಕೂಡ ಆಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ? ಒಂದು ವೇಳೆ ಅವರ ಮನೆ ಮುಂದೆ ಈ ರೀತಿಯಾಗಿ ಗಬ್ಬು ನಾಡ್ತಾ ಇದ್ರೆ ಸುಮ್ಮನೆ ಇರ್ತಿದ್ರ ಇವರು ಅಂತ? ಖಂಡಿತ. ಯಾಕಂದ್ರೆ ಇದು ಇವತ್ತು 1 ದಿನಗಳ ಸಮಸ್ಯೆ ಅಲ್ಲ. ಈ
ಕಳೆದ 3 ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಿದೆ. ಬಿಟ್ಟು ಅಲ್ಲಿ ಡಂಪ್ ಮಾಡ್ತಿದ್ದಾರೆ. ದಿನಕ್ಕೆ ಸುಮಾರು 350 ಟ್ರಕ್ಗಳು ಆ ಒಂದು ಭಾಗದಲ್ಲಿ ಆ ಕ್ವಾರಿಯಲ್ಲಿ ಡಂಪ್ ಮಾಡ್ತಾರೆ. ಹಾಗಾಗಿ ಅಲ್ಲಿನ 7-8 ಗ್ರಾಮ ಸುತ್ತಮುತ್ತ ಏನಿದೆ ಅಲ್ಲಿ ಗಾಳಿ ಕೂಡ ವಿಷಯುಕ್ತವಾಗಿದೆ, ಗಬ್ಬು ವಾಸನೆ ಬರ್ತಿದೆ. ಅಲ್ಲಿ ನರಕಯಾತನೆಯನ್ನ ಅಲ್ಲಿನ ಜನರು ಅನುಭವಿಸ್ತಾ ಇದ್ದಾರೆ. ನೀರು ಕೂಡ ವಿಷ ಆಗ್ತಿದೆ, ಕುಡಿಯಕ್ ಸಾಧ್ಯ ಆಗ್ತಿಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಬಗ್ಗೆ ಬಿಬಿಎಂಪಿ ಆಯುಕ್ತರಿಗೆ ಸಾಕಷ್ಟು ಬಾರಿ ಗಮನ ಸೆಳೆದಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಿಬಿಎಂಪಿ ಕಚೇರಿಯ ಮುಂದೆ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಬಿಬಿಎಂಪಿ ಆಯುಕ್ತರು ಮಾತ್ರ ಇದಕ್ಕೆ ಯಾವುದಕ್ಕೂ ತಲೆ ಕೆಡ್ಕೊಂಡಿಲ್ಲ. ಜನರು ಸತ್ರೆ ಸಾಯಿಲಿ ಅನ್ನೋದು ಇಲ್ಲಿನ ಅಧಿಕಾರಿಗಳ ಮಾತು ಕೂಡ ಅಸಡ್ಡೆ ಆಗಿದೆ. ಹಾಗೆ 3 ದಿನದಿಂದ ಪ್ರತಿಭಟನೆ ಮಾಡಿದ್ರು ಕೂಡ ಬಿಬಿಎಂಪಿ ಆಯುಕ್ತರು ಒಂದೇ ಒಂದು ರಿಯಾಕ್ಷನ್ ಕೂಡ ಮಾಡಿಲ್ಲ. ಅವರು ಕೂಡ ಹೋಗಿಲ್ಲ, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ಕಳಿಸಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಮೀರಾ, ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ನಡವಳಿಕೆಯನ್ನ ತೋರಿಸಿದ್ದಾರೆ ಅನ್ನೋದು. ಓಕೆ, ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ, 3 ವರ್ಷಗಳಿಂದಲೂ ಕೂಡ ಬೆಳ್ಳಹಳ್ಳಿ ಗ್ರಾಮಸ್ಥರು ಇದರಿಂದ ಪರಿತಪಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಈಗ 3 ದಿನಗಳಿಂದ ಮತ್ತೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 250 ಟ್ರಕ್ಗಳು ಹಾಗೆ ಹೊತ್ತು ನಿಂತಿದ್ದಾವೆ, ಕಸ ಗಬ್ಬು ನಾರ್ತಾ ಇದೆ. ಅಲ್ಲೇ ಸಾಕಷ್ಟು ಜನರು, ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಕಸದ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಆರೋಗ್ಯ ಸಮಸ್ಯೆ ಆಗತ್ತೆ, ರೋಗಗಳು ಹರಡುತ್ತವೆ. ಅದರ ಜೊತೆಗೆ ಅಲ್ಲಿ ಯಾರು ಕೂಡ ಡಂಪ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡ್ತೀರಾ ಮಾಡಿ, ಬಟ್ ವೈಜ್ಞಾನಿಕವಾಗಿ ಮಾಡಿ. ಯಾಕೆ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿಯನ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದೇ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬಿಬಿಎಂಪಿ ಮಾತ್ರ ಕಣ್ಮುಚ್ಚಿ ಕೂತಿದೆ.